ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ತಾಪಮಾನ ಹೆಚ್ಚಾಗ್ತಾ ಇದ್ದು ಬಿಸಿಲಾಘಾತಕ್ಕೆ ರಾಜ್ಯದಲ್ಲಿ ಬರಗಾಲದಂತಹ ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಕೆರೆ, ಕಟ್ಟೆ, ಹಳ್ಳ ಕೊಳ್ಳಗಳು ಬರಿದಾಗ್ತಾ ಇದ್ದು ಜನ ಜಾನುವಾರುಗಳಿಗೆ ನೀರಿಲ್ಲದೆ ಹಾಹಾಕಾರ ಶುರುವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜೀವಜಲಕ್ಕಾಗಿ ಶುರುವಾಯಿತು ಹಾಹಾಕಾರ. 2 ತಿಂಗಳು ಮೊದಲೇ ಬರಿದಾಗುತ್ತಿದೆ ಕಬಿನಿ. ರಾಜಧಾನಿ ಬೆಂಗಳೂರಿಗೆ ಕಾದಿದ್ಯಾ ಜಲಕಂಟಕ? ಬಿಸಿಲಾಘಾತಕ್ಕೆ ರಾಜ್ಯದಲ್ಲಿ ಬರಗಾಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ, ಹಳ್ಳ ಕೊಳ್ಳಗಳ ಒಡಲು ಬರಿದಾಗುತ್ತಿವೆ. ಜನ ಜಾನುವಾರುಗಳಿಗೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಳೆಗಾಲ ಆರಂಭಕ್ಕೆ ಇನ್ನೂ 2 ತಿಂಗಳಿದೆ. ಸೂರ್ಯನ ಪ್ರತಾಪಕ್ಕೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ಒಡಲು ಬರಿದಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕಬಿನಿ ಡ್ಯಾಂನಲ್ಲಿ ಅರ್ಧಕ್ಕೆ ಅರ್ಧ ನೀರು ಖಾಲಿಯಾಗಿದೆ. ಅಲ್ಲಿಗೆ ಬೆಂಗಳೂರು, ಮೈಸೂರು, ಚಾಮರಾಜನಗರ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಎಲ್ಲಾ ಲಕ್ಷಣಗಳು ಸ್ಪಷ್ಟವಾಗಿವೆ. ಜಲಾಶಯದಲ್ಲಿ ಸದ್ಯ 6.50 ಟಿಎಂಸಿ ನೀರಿದೆ. ಇದರಲ್ಲಿ ಬಳಕೆಗೆ ಸಿಗುವುದು 3 ಟಿಎಂಸಿ ನೀರು ಮಾತ್ರ. ಕಳೆದ ಬಾರಿ ಈ ವೇಳೆಗೆ ಡ್ಯಾಂನಲ್ಲಿ 10 ಟಿಎಂಸಿ ನೀರಿತ್ತು. ಕಬಿನಿ ಖಾಲಿಯಾಗಿರೋದ್ರಿಂದ ರಾಜಧಾನಿ ಬೆಂಗಳೂರಿಗೆ ನೀರಿಗಾಗಿ ಹಾಹಾಕಾರ ಎದುರಾಗುವ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಬಿಸಿಲ ಝಳ, ಬತ್ತಿದ ಬೋರ್ವೆಲ್. ಒಂದೇ ಏರಿಯಾದಲ್ಲಿ 20ಕ್ಕೂ ಹೆಚ್ಚು ಬೋರ್ ಬಂದ್. ಪ್ರತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಮಾಮೂಲಿ. ಈ ಬಾರಿ ಹೆಚ್ಚಿದ ಬಿಸಿಲ ಝಳದಿಂದಾಗಿ ಬೋರ್ವೆಲ್ಗಳು ಬತ್ತಿ ಹೋಗುತ್ತಿವೆ. ಬೋರ್ವೆಲ್ ನೀರನ್ನೇ ನಂಬಿಕೊಂಡವರಿಗೆ ಈಗ ಭಾರಿ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ನಗರದ ಕೆಪಿ ಅಗ್ರಹಾರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬೋರ್ವೆಲ್ಗಳು ಬತ್ತಿವೆ. ಜನ ನೀರಿಗಾಗಿ ಪರದಾಡುತ್ತಿದ್ದಾರೆ. ಕಾವೇರಿ ನೀರು ಸಮರ್ಪಕವಾಗಿ ಬಿಡ್ತಾ ಇಲ್ಲ. ಇದರ ನಡುವೆ ನಮ್ಮ ನೀರಿನ ಬವಣೆ ನೀಗುತ್ತಿದ್ದ ಬೋರ್ಗಳು ಬತ್ತಿವೆ. ಬೋರ್ವೆಲ್ ಒಂದು 15-20 ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಒಂದು 4-5 ಇರ್ಬೋದು ಅಷ್ಟೇ ರನ್ನಿಂಗು. ಅದು ಬೇಸಿಗೆ ಕಾಲದಲ್ಲಿ ಹಂಗೆ, ಬೇರೆ ಟೈಮಲ್ಲಿ ಸರಿಗೆ ಬರುತ್ತೆ. ಆದರೆ ಈಗ ಕಾವೇರಿ ನೀರು ಕರೆಕ್ಟಾಗಿ ಬಿಟ್ಟರೆ ತೊಂದರೆ ಇಲ್ಲ. ಒಂದು ಕಡೆ ಕರೆಕ್ಟಾಗಿ ಬಿಡ್ತಾರೆ, ಇನ್ನೊಂದು ಕಡೆ ಹಿಂಗೆ ಆ ಥರ ಬಿಡ್ತಿದ್ದಾರೆ. ಎಲ್ಲ ಕಡೆ ಒಂದೇ ಥರ ಇಲ್ಲ. ಇವಾಗ ನಮಗೆ ಮಾತ್ರ ಬೇಸಿಗೆ, ಬೇರೆ ಕಡೆ ಬೇಸಿಗೆ ಇಲ್ವಾ? ಅಲ್ಲಿ ಅವ್ರಿಗೆ ಕರೆಕ್ಟಾಗಿ ಬರ್ತಾ ಇರುತ್ತಲ್ವ. ಇವಾಗ ಶ್ರೀರಾಮಪುರದಲ್ಲಿ, ಆಮೇಲೆ ವಿಜಯನಗರ, ರಾಜಾಜನಗರಲ್ಲ, ಅಲ್ಲೂ ಬಿಸಿಲೇ ಅಲ್ವಾ. ಅಲ್ಲಿ 8 ಅವರ್ಸ್, 10 ಅವರ್, 12 ಅವರ್ ಎಲ್ಲ ಬಿಡ್ತಾ ಇದ್ದಾರೆ. ಇಲ್ಲಿ 3/4 ಅವರ್ ಅಷ್ಟೇ, 1 ಅವರ್ ಅಷ್ಟೇ. ಸಾಕಾಗಲ್ಲ. ಎಲ್ಲಿ ಸಾಲುತ್ತೆ? ಇಲ್ಲಿ ಇಷ್ಟು ಜನ ಮನೆಯಲ್ಲಿ ನೋಡಿ, ಇಷ್ಟು ಜನ ಇದ್ದಾರೆ, ಎಲ್ಲಿ ಸಾಲುತ್ತೇನೆ? ಕೆಲ ಬೋರ್ವೆಲ್ಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದ ನೀರು ಬರ್ತಿದೆ. ನೀರಿಲ್ಲದೆ ನಾವು ಬದುಕೋದು ಹೇಗೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬೋರ್ವೆಲ್ಗಳು ಈ ರೀತಿ ಬತ್ತಲು ಜಲಮಂಡಳಿಯ ನಿರ್ವಹಣೆ ಇಲ್ಲದೆ ಇರುವುದು ಮೇಜರ್ ಕಾರಣ. ಬೇಸಿಗೆಗೆ ಮೊದಲು ಬೋರ್ವೆಲ್ಗಳ ಪರಿಸ್ಥಿತಿಗಳ ಮಾನಿಟರಿಂಗ್ ಮಾಡಿದಿದ್ರೆ ಈಗ ನೀರಿಗಾಗಿ ಸಮಸ್ಯೆ ಇಷ್ಟರ ಮಟ್ಟಿಗೆ ಆಗುತ್ತಿರಲಿಲ್ಲ ಅಂತಾರೆ ಸ್ಥಳೀಯರು. ಬಿಸಿಲಾಘಾತಕ್ಕೆ ಬತ್ತಿ ಹೋಗುತ್ತಿವೆ ಕೆರೆ, ಹಳ್ಳ. ಕೊಪ್ಪಳದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ. 12 ವರ್ಷದ ಬಳಿಕ ಹಿರೇಹಳ್ಳ ಜಲಾಶಯ ಖಾಲಿ. ಬಿಸಿಲ ಆರ್ಭಟಕ್ಕೆ ಜಲಾಶಯ, ಕೆರೆ, ಹಳ್ಳ ಕೊಳ್ಳಗಳು ಖಾಲಿಯಾಗ್ತಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ಜಲಾಶಯ, ಕೆರೆ, ಹಳ್ಳ ಕೊಳ್ಳಗಳು ಬತ್ತಿ ಹೋಗುತ್ತಿವೆ. ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. 12 ವರ್ಷದ ಬಳಿಕ 1.67 ಟಿಎಂಸಿ ಸಾಮರ್ಥ್ಯದ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿಯ ಹಿರೇಹಳ್ಳ ಜಲಾಶಯ ಖಾಲಿಯಾಗುವ ಹಂತಕ್ಕೆ ತಲುಪಿದೆ. ಜಲಾಶಯ ಖಾಲಿಯಾಗಿ ಭೂಮಿ ಬಾಯ್ ತೆರೆದು ಬರಗಾಲದ ಛಾಯೆ ಎದ್ದು ಕಾಣುತ್ತಿದೆ. ಕುಡಿಯುವ ನೀರಿನ ಉದ್ದೇಶಕ್ಕೆ ನಿರ್ಮಾಣ ಆಗಿರೋ ಜಲಾಶಯ ಇದಾಗಿದ್ದು ಸದ್ಯ ಜಲಾಶಯ ಖಾಲಿಯಾಗಿದ್ದರಿಂದ 2 ತಾಲೂಕಿನ ಹಳ್ಳಿಗಳಲ್ಲಿ ಆತಂಕ ಭುಗಿಲೆದ್ದಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಳಹರಿವು ಶುರುವಾಗ್ತಿತ್ತು. ಈ ವರ್ಷದಲ್ಲಿ ಇದುವರೆಗೂ ಒಳಹರಿವು ಶುರುವಾಗಿಲ್ಲ. ಜಲಾಶಯದ ಭೂಮಿ ಬಾಯ್ ತೆರೆದು ನೀರಿಗೆ ಹಾಹಾಕಾರ ಶುರುವಾಗುವ ಮುನ್ಸೂಚನೆ ನೀಡುತ್ತಿದೆ. ತುಮಕೂರಿನಲ್ಲಿ ನೀರು ಸಿಗದೆ ಜನ ಕಂಗಾಲು. ಮೈದಾಳ ಕೆರೆ ನೀರು ಮನಸೋ ಇಚ್ಛೆ ಪೋಲು. ಕೆರೆ ನೀರನ್ನ ರೈತರ ತೋಟಕ್ಕೆ ಬಿಟ್ಟ ಅಧಿಕಾರಿಗಳು. ನಾಡಿನಲ್ಲೆಲ್ಲ ಬಿರು ಬಿಸಿಲು. ಈ ಧಗೆಯ ಬಗೆಗೆ ಜನ ಹೈರಾಣಾಗಿದ್ದಾರೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತಾತ್ಸಾರ ಎದುರಾಗಿದೆ. ಯಾವುದೇ ನೀರಿನ ಮೂಲ ಸಿಕ್ಕರೂ ಕುಡಿಯುವ ನೀರಿಗೆ ಮೊದಲು ಮೀಸಲು, ಬಳಿಕ ದಿನನಿತ್ಯದ ಬಳಕೆಗೆ, ತದನಂತರ ಕೃಷಿ ಕೈಗಾರಿಕೆಗಳಿಗೆ ಕೊಡಬೇಕು. ಆದರೆ ಗೊತ್ತಿದ್ದು ತುಮಕೂರು ಜಿಲ್ಲಾಡಳಿತ ಎಡವಟ್ಟು ಮಾಡಿಕೊಂಡಿದೆ. ರೈತರ ತೋಟಗಳಿಗೆ ನೀರು ಹರಿಸಲು ಹೋಗಿ ಭಾರೀ ಪ್ರಮಾಣದಲ್ಲಿ ನೀರನ್ನ ಪೋಲು ಮಾಡಿದೆ. ತುಮಕೂರು ತಾಲೂಕಿನ ಮೈದಾಳ ಕೆರೆಯ ನೀರು ಭಾರೀ ಪ್ರಮಾಣದಲ್ಲಿ ಖಾಲಿಯಾಗಿ ಜಮೀನಿನಲ್ಲಿ ನಿಂತಿದೆ. ರೈತರ ತೋಟಗಳಿಗೆ ಹರಿಸಬೇಕು ಎಂದುಕೊಂಡು ಕೆರೆಯ ತೂಬನ್ನ ಎತ್ತಲಾಗಿದೆ. ಇದರ ಪರಿಣಾಮ ಭಾರೀ ಪ್ರಮಾಣದ ನೀರು ನಾಲೆ ಮೂಲಕ ಹರಿದಿದೆ. ಅಲ್ಪ ಪ್ರಮಾಣದ ನೀರು ತೋಟಗಳಿಗೆ ತಲುಪಿದರೆ ಬೃಹತ್ ಪ್ರಮಾಣದಲ್ಲಿ ಪೋಲಾಗಿದೆ. ಇದು ಮಾಡೋಕ್ಕೆ ಅಂತ ಬಿಟ್ಟಿದ್ದಾರೆ. ಅದು ಏನೋ ಇದಾಗಿ ಮಿಸ್ ಇದಾಗಿ ಎಲ್ಲ ಹೋಗಿದೆ. ನೀರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಅದರಿಂದ ಪ್ರಾಬ್ಲಮ್ ಆಗಿದೆ. ನೋಡಿ, ವೇಸ್ಟ್ ಆಗಿದೆ. ವೇಸ್ಟ್ ಅಲ್ಲೆಲ್ಲ ಇದಕ್ಕೆಲ್ಲ ಹೋಗೈತೆ. ಅದೇ ಟೋಲ್ ಹತ್ರ ಎಲ್ಲ ಹೋಗ್ತಾ ಇದೆ ನೀರು.
ನಮಗೆ ಯಾರೋ ಹೇಳಿದ್ದು ಅದಕ್ಕೆ ಅಲ್ಲಿಗೆ ಹೋಗಿಲ್ಲ ನಾನು, ಆದರೆ ಹಂಗಂತ ಹೇಳಿದ್ರು. ಅದಕ್ಕೆ ನಾನು ವೇಸ್ಟ್ ಆಗ್ತಾ ಇದೆ ನೀರು ತುಂಬ. ಎಷ್ಟು ಇದನ್ನ ಮಾಡ್ಕೊಂಡ್ರು ಒಳ್ಳೇದು, ತುಂಬ ಒಳ್ಳೇದಲ್ವ ನೀರು. ನೀರು ಮೇಯ್ನ್ ಅಲ್ವಾ ಎಲ್ಲದಕ್ಕೂ. ತೋಟಗಳಿಗೆ ಹೆಂಗೆ ಹೋಗ್ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಕಾಲೇವೆಲ್ಲ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಬೇಕಿತ್ತು. ಜಾಸ್ತಿ ಬಿಟ್ಟಿದ್ದಾರೆ, ಏನು ಮಾಡೋಕ್ಕಲ್ಲ. ಏನಕ್ಕೆ ಮೈದಾಳ ಕೆರೆಯ ನೀರು ಮೊದಲು ಕುಡಿಯಲು ಮೀಸಲಿದೆ. ಸಿದ್ಧಗಂಗಾ ಮಠಕ್ಕೆ ಸೇರಿದಂತೆ ತುಮಕೂರು ನಗರಕ್ಕೂ ಅವಶ್ಯ ಇದ್ರೆ ಈ ಕೆರೆಯ ನೀರನ್ನ ಸರಬರಾಜು ಮಾಡಬೇಕು. ತದನಂತರ ಕೃಷಿ ಚಟುವಟಿಕೆ ಬಳಕೆಗೆ ಈ ನೀರು ಬಳಸಬೇಕು. ಆದರೆ ಅದಕ್ಕೂ ಮುನ್ನ ಜನಪ್ರತಿನಿಧಿಗಳ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳಬೇಕು. ಆದರೆ ಜಿಲ್ಲಾಡಳಿತ ಯಾವುದೇ ಸಭೆ ಕರೆಯದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಎಡವಟ್ಟು ಮಾಡಿದೆ. ಪಂಡಿತನಹಳ್ಳಿ ಜಾಸ್ ಟೋಲ್ ಬಳಿಯ 16 ಎಕರೆ ಖಾಲಿ ಜಮೀನಿನಲ್ಲಿ 4-5 ಅಡಿ ನೀರು ನಿಂತಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಸುಡು ಸುಡು ಬಿಸಿಲು ರಾಜ್ಯದ ಜನರನ್ನ ಬಳಲಿ ಬೆಂಡಾಗುವಂತೆ ಮಾಡಿದೆ. ಏತನ್ಮಧ್ಯೆ ಜಲಾಶಯ, ಕೆರೆ, ಹಳ್ಳ ಕೊಳ್ಳಗಳು ಬರಿದಾಗುತ್ತಿದ್ದು ನೀರಿಗಾಗಿ ಹಾಹಾಕಾರ ಶುರುವಾಗುವ ಆತಂಕ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.